ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಬೌಂಡರಿ ಸಿಕ್ಸರ್ಗಳ ಸುರಿಮಳೆಗೆ ಸಾಕ್ಷಿಯಾಯಿತು. ಅದರಲ್ಲೂ ಮಿಡಲ್ ಆರ್ಡರ್ನಲ್ಲಿ ಬ್ಯಾಟಿಂಗ್ಗೆ ಇಳಿದ ಸ್ಫೋಟಕ ದಾಂಡಿಗ ಟಿಮ್ ಡೇವಿಡ್ ಸಿಎಸ್ಕೆ ಬೌಲರ್ಗಳನ್ನ ಮೈದಾನದಲ್ಲೇ ಅಳೋ ರೀತಿ ಮಾಡಿಬಿಟ್ರು. ಡೇವಿಡ್ ಸುನಾಮಿಗೆ ಸಿಕ್ಕಾಕೊಂಡ ಸಿಎಸ್ಕೆ ಬೌಲರ್ಗಳು ದಿಕ್ಕೇ ತೋಚದವರಂತಾಗಿ ಡೇವಿಡ್ ಬಾರಿಸೋ ಸಿಕ್ಸರ್ 4ಗಳನ್ನ ಮೂಕ ವಿಸ್ಮಿತರಾಗಿ ನಿಂತು ನೋಡಬೇಕಾಯಿತು. ಈ ಮ್ಯಾಚ್ನಲ್ಲಿ ಆರ್ಸಿಬಿ ಪರ ಎಲ್ಲಾ ಬ್ಯಾಟರ್ಗಳು ಒಳ್ಳೆ ಪ್ರದರ್ಶನ ಕೊಟ್ಟರು. ಹೀಗಾಗಿ ವಿಕೆಟ್ ಪತನ ಆದ್ರೂ ಬಂದ ಬ್ಯಾಟ್ಸ್ಮನ್ಗಳು ಯಾವುದೇ ಪ್ರೆಷರ್ ಇಲ್ಲದೆ ಸಖತ್ತಾಗಿ ಬ್ಯಾಟಿಂಗ್ ಮಾಡಿದ್ರು. ಅದರ ಪರಿಣಾಮ ಡೇವಿಡ್ ಅವರ ಬ್ಯಾಟಿಂಗ್ನಲ್ಲೂ ಕೂಡ ಕಾಣಿಸ್ತು. ಬಂದವರೇ ಟಾಪ್ ಗೇರ್ನಲ್ಲಿ ಬ್ಯಾಟಿಂಗ್ ಶುರು ಮಾಡಿದ ಡೇವಿಡ್ ತಂಡದ ಸ್ಕೋರ್ ಬೋರ್ಡ್ನ ವೇಗವನ್ನ ಜಾಸ್ತಿ ಮಾಡಿದ್ರು. 15ನೇ ಓವರ್ನಲ್ಲಿ ಬ್ಯಾಟಿಂಗ್ಗೆ ಬಂದ ಡೇವಿಡ್ 17ನೇ ಓವರ್ನಿಂದ ಸಿಕ್ಸರ್ಗಳ ಮಳೆ ಸುರಿಸೋದಕ್ಕೆ ಶುರು ಮಾಡಿದ್ರು. ಈ ಓವರ್ನ 3-4 ಹಾಗೆ 5ನೇ ಎಸೆತದಲ್ಲಿ ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ಗಳನ್ನ ಸಿಡಿಸಿದ್ರು. ಹೀಗಾಗಿ ಈ ಓವರ್ನಲ್ಲಿ 21 ರನ್ಗಳು ಬಂದವು. 18ನೇ ಓವರ್ನಲ್ಲೂ ಕೂಡ ಅವರ ಬ್ಯಾಟಿಂಗ್ನಿಂದ ಒಂದು ಬೌಂಡ್ರಿ ಹಾಗೆ ಸಿಕ್ಸರ್ ಬಂತು. 19ನೇ ಓವರ್ನಲ್ಲಿ ಉಗ್ರ ರೂಪ ತಾಳಿದ ಡೇವಿಡ್ ಈ ಓವರ್ನ 5 ಎಸೆತಗಳನ್ನ ಬೌಂಡ್ರಿ ಕಡೆ ಕಳಿಸಿದ್ರು. ಇದರಲ್ಲಿ ಒಂದು ಬೌಂಡ್ರಿ ಹಾಗೆ 4 ಸಿಕ್ಸರ್ಗಳಿದ್ವು. ಹೀಗಾಗಿ ಈ ಓವರ್ನಲ್ಲಿ 30 ರನ್ಗಳು ಬಂದವು. ಹಾಗೆ ಇದೇ ಓವರ್ನಲ್ಲಿ ಡೇವಿಡ್ ಕೂಡ ಅರ್ಧ ಶತಕ ಪೂರೈಸಿದ್ರು. ಕೊನೆ ಓವರ್ನ ಕೊನೆಯ ಎಸೆತದಲ್ಲಿ ಬೌಂಡ್ರಿ ಬಾರಿಸುವ ಮೂಲಕ ಡೇವಿಡ್ ಇನ್ನಿಂಗ್ಸ್ನ ಮುಗಿಸಿದ್ರು. ತಮ್ಮ ಇನ್ನಿಂಗ್ಸ್ನಲ್ಲಿ 25 ಎಸೆತಗಳನ್ನ ಎದುರಿಸಿದ ಡೇವಿಡ್ 3 ಬೌಂಡ್ರಿ 8 ಸಿಕ್ಸರ್ ಸಹಿತ 70 ರನ್ ಬಾರಿಸಿ ಅಭಿಮಾನಿಗಳನ್ನ ಸಂಭ್ರಮಿಸಿದ್ರು. ಆಕ್ಚುಲಿ ಟಿಮ್ ಡೇವಿಡ್ 26 ರನ್ ಗಳಿಸಿದಾಗ ವಿಕೆಟ್ ಕೈ ಚೆಲ್ಬಿಟ್ರು. ಸಿಎಸ್ಕೆ ವೇಗಿ ಅನ್ಶುಲ್ ಕಾಂಬೋಜ್ ಮಾಡಿದ 18ನೇ ಓವರ್ನಲ್ಲಿ ಡೇವಿಡ್ ಕ್ಲೀನ್ ಬೌಲ್ಡ್ ಆಗಿದ್ರು. ಆಗ ತಂಡದ ಮೊತ್ತ 199 ಆಗಿತ್ತು. ಆದರೆ ಕಾಂಬೋಜ್ ಮಾಡಿದ 18ನೇ ಓವರ್ನ 5ನೇ ಎಸೆತ ನೋ ಬಾಲ್ ಆಗಿತ್ತು. ಇದರಿಂದ ಡೇವಿಡ್ ಔಟ್ ಆಗೋದ್ರಿಂದ ಪಾರಾದ್ರು. ಈ ಜೀವದಾನದ ಲಾಭ ಪಡೆದ ಡೇವಿಡ್ 19ನೇ ಓವರ್ನಲ್ಲಿ ಒಂದು ಬೌಂಡ್ರಿ 4 ಸಿಕ್ಸರ್ ಸಹಿತ 30 ರನ್ ಕಲೆ ಹಾಕಿದ್ರು. ಇದರ ಜೊತೆಗೆ ತಮ್ಮ ಅರ್ಧ ಶತಕವನ್ನು ಪೂರೈಸಿದ್ರು. ಹಾಗೆ 20ನೇ ಓವರ್ನಲ್ಲೂ ಕೂಡ ಬೌಂಡ್ರಿ ಬಾರಿಸಿದ್ರು. ಅಂದ್ರೆ ಕಾಂಬೋಜ್ ಮಾಡಿದ ಅದೊಂದು ನೋ ಬಾಲ್ ಸಿಎಸ್ಕೆಗೆ 50ಕ್ಕೂ ಅಧಿಕ ರನ್ಗಳ ದಂಡ ವಿಧಿಸೋ ರೀತಿಯಾಯಿತು. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.